ಗವರ್ನರ್ ಭೇಟಿ ಆಗಿದ್ದಾರೆ ಲೋಕಾಯುಕ್ತ. ಅವ್ರಿಗೇನಪ್ಪ ಅಂದರೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದು ಪಾಪ ಅವ್ರ ಕೈಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಅವ್ರ ಪಾರ್ಟಿ ನನಗೇನೇನು ಆಗ್ತಾಯಿದೆ, ಅವ್ರ ಪಾರ್ಟಿಲಿ ಏನಾಗ್ತಾಯಿದೆ, ಬೇರೆ ಪಾರ್ಟಿಗಳಲ್ಲಿ ಏನಾಗ್ತಾಯಿದೆ ಅಂತ ನನಗೆಲ್ಲ ಗೊತ್ತಿದೆ. ಪಾಪ ಅವ್ರಿಗೇನು ಏನೇನು ಒತ್ತಡ ಇದೆಯೋ ಮಾತಾಡಿಸ್ತಾ ಇದ್ದಾರೆ, ಮಾತಾಡಿಸ್ಲಿ, ಏನು ತೊಂದರೆ ಇಲ್ಲ. ಅವರೇ ನನಗೆ ಅವರೆಲ್ಲ MLAs ಹೇಳಿದ್ದಾರೆ, ಟೆಂಡ್ರನ್ನ 10-12 ವರ್ಷದಿಂದ ಟೆಂಡ್ರ್ ಕರೆಯೋಕ್ಕೆ ಬಿಡಲಿಲ್ಲ. ಕಸ ಇದನ್ನು ಮಾಡೋದನ್ನ ಟೆಂಡ್ರ್ ಕರೆಯೋಕ್ಕೆ ಬಿಡಲಿಲ್ಲ. ಬರೀ ಕೋರ್ಟ್ಗೆ ಹೋಗಿ ಕೊನೆ ಕೋರ್ಟ್ ಅಲ್ಟಿಮೇಟ್ಲಿ ನೀವು ಸರ್ಕಾರ ಮಾಡ್ತಾ ಇರೋದು ಡಿಸಿಷನ್ ಕರೆಕ್ಟು ಅಂತ ತೀರ್ಮಾನ ಮಾಡಿ ಈಗೂ ಕೂಡ ತೀರ್ಮಾನ ಆಗಿದ್ದರೂ ಕೂಡ ನನ್ನ ಗೌರ್ಮೆಂಟ್ ಇದನ್ನು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ನಾನು ಮತ್ತೆ ಒಂದು ಕಮಿಟಿ ಫಾರ್ಮೇಷನ್ ಮಾಡಿಸಿ ತಿರ್ಗಾ ಎನ್ಕ್ವೈರಿ ಮಾಡಿ ಅಂತ ಹೇಳಿ. ಅದರಿಂದ ಅವರು ಮಾಡ್ತಾ ಇರೋದು ರಾಜಕೀಯ ಅಸೂಯೆ. ಅವ್ರ ಕೈಲಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನಮ್ಮ ಸ್ಟೈಲ್ ಆಫ್ ಫಂಕ್ಷನಿಂಗ್ನ ಅವ್ರ ಕೈಲಿ, ನಮ್ಮ ಟ್ರಾನ್ಸ್ಪರೆನ್ಸಿನ ನೋಡಿಕೊಂಡು ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳ್ಳೋ ಆಗ್ತಾಯಿಲ್ಲ. ಗವರ್ನರ್ ಭೇಟಿ ಆಗಿದ್ದಾರೆ ಲೋಕಾಯುಕ್ತ. ಅವ್ರಿಗೇನಪ್ಪ ಅಂದರೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದು ಪಾಪ ಅವ್ರ ಕೈಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಅವ್ರ ಪಾರ್ಟಿ ನನಗೇನೇನು ಆಗ್ತಾಯಿದೆ, ಅವ್ರ ಪಾರ್ಟಿಲಿ ಏನಾಗ್ತಾಯಿದೆ, ಬೇರೆ ಪಾರ್ಟಿಗಳಲ್ಲಿ ಏನಾಗ್ತಾಯಿದೆ ಅಂತ ನನಗೆಲ್ಲ ಗೊತ್ತಿದೆ. ಪಾಪ ಅವ್ರಿಗೇನು ಏನೇನು ಒತ್ತಡ ಇದೆಯೋ ಮಾತಾಡಿಸ್ತಾ ಇದ್ದಾರೆ, ಮಾತಾಡಿಸ್ಲಿ, ಏನು ತೊಂದರೆ ಇಲ್ಲ. ಅವರೇ ನನಗೆ ಅವರೆಲ್ಲ MLAs ಹೇಳಿದ್ದಾರೆ, ಟೆಂಡ್ರನ್ನ 10-12 ವರ್ಷದಿಂದ ಟೆಂಡ್ರ್ ಕರೆಯೋಕ್ಕೆ ಬಿಡಲಿಲ್ಲ. ಕಸ ಇದನ್ನು ಮಾಡೋದನ್ನ ಟೆಂಡ್ರ್ ಕರೆಯೋಕ್ಕೆ ಬಿಡಲಿಲ್ಲ. ಬರೀ ಕೋರ್ಟ್ಗೆ ಹೋಗಿ ಕೊನೆ ಕೋರ್ಟ್ ಅಲ್ಟಿಮೇಟ್ಲಿ ನೀವು ಸರ್ಕಾರ ಮಾಡ್ತಾ ಇರೋದು ಡಿಸಿಷನ್ ಕರೆಕ್ಟು ಅಂತ ತೀರ್ಮಾನ ಮಾಡಿ ಈಗೂ ಕೂಡ ತೀರ್ಮಾನ ಆಗಿದ್ದರೂ ಕೂಡ ನನ್ನ ಗೌರ್ಮೆಂಟ್ ಇದನ್ನು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ನಾನು ಮತ್ತೆ ಒಂದು ಕಮಿಟಿ ಫಾರ್ಮೇಷನ್ ಮಾಡಿಸಿ ತಿರ್ಗಾ ಎನ್ಕ್ವೈರಿ ಮಾಡಿ ಅಂತ ಹೇಳಿ. ಅದರಿಂದ ಅವರು ಮಾಡ್ತಾ ಇರೋದು ರಾಜಕೀಯ ಅಸೂಯೆ. ಅವ್ರ ಕೈಲಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನಮ್ಮ ಸ್ಟೈಲ್ ಆಫ್ ಫಂಕ್ಷನಿಂಗ್ನ ಅವ್ರ ಕೈಲಿ, ನಮ್ಮ ಟ್ರಾನ್ಸ್ಪರೆನ್ಸಿನ ನೋಡಿಕೊಂಡು ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳ್ಳೋ ಆಗ್ತಾಯಿಲ್ಲ. ಗವರ್ನರ್ ಭೇಟಿ ಆಗಿದ್ದಾರೆ ಲೋಕಾಯುಕ್ತ. ಅವ್ರಿಗೇನಪ್ಪ ಅಂದರೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದು ಪಾಪ ಅವ್ರ ಕೈಲಿ ತಡ್ಕೊಳಕ್ಕಾಗ್ತಾಯಿಲ್ಲ. ಅವ್ರ ಪಾರ್ಟಿ ನನಗೇನೇನು ಆಗ್ತಾಯಿದೆ, ಅವ್ರ ಪಾರ್ಟಿಲಿ ಏನಾಗ್ತಾಯಿದೆ, ಬೇರೆ ಪಾರ್ಟಿಗಳಲ್ಲಿ ಏನಾಗ್ತಾಯಿದೆ ಅಂತ ನನಗೆಲ್ಲ ಗೊತ್ತಿದೆ. ಪಾಪ ಅವ್ರಿಗೇನು ಏನೇನು ಒತ್ತಡ ಇದೆಯೋ ಮಾತಾಡಿಸ್ತಾ ಇದ್ದಾರೆ, ಮಾತಾಡಿಸ್ಲಿ, ಏನು ತೊಂದರೆ ಇಲ್ಲ. ಅವರೇ ನನಗೆ ಅವರೆಲ್ಲ MLAs ಹೇಳಿದ್ದಾರೆ, ಟೆಂಡ್ರನ್ನ 10-12 ವರ್ಷದಿಂದ ಟೆಂಡ್ರ್ ಕರೆಯೋಕ್ಕೆ ಬಿಡಲಿಲ್ಲ. ಕಸ ಇದನ್ನು ಮಾಡೋದನ್ನ ಟೆಂಡ್ರ್ ಕರೆಯೋಕ್ಕೆ ಬಿಡಲಿಲ್ಲ. ಬರೀ ಕೋರ್ಟ್ಗೆ ಹೋಗಿ ಕೊನೆ ಕೋರ್ಟ್ ಅಲ್ಟಿಮೇಟ್ಲಿ ನೀವು ಸರ್ಕಾರ ಮಾಡ್ತಾ ಇರೋದು ಡಿಸಿಷನ್ ಕರೆಕ್ಟು ಅಂತ ತೀರ್ಮಾನ ಮಾಡಿ ಈಗೂ ಕೂಡ ತೀರ್ಮಾನ ಆಗಿದ್ದರೂ ಕೂಡ ನನ್ನ ಗೌರ್ಮೆಂಟ್ ಇದನ್ನು ಸಿದ್ದರಾಮಯ್ಯ ಗೌರ್ಮೆಂಟಲ್ಲಿ ನಾನು ಮತ್ತೆ ಒಂದು ಕಮಿಟಿ ಫಾರ್ಮೇಷನ್ ಮಾಡಿಸಿ ತಿರ್ಗಾ ಎನ್ಕ್ವೈರಿ ಮಾಡಿ ಅಂತ ಹೇಳಿ. ಅದರಿಂದ ಅವರು ಮಾಡ್ತಾ ಇರೋದು ರಾಜಕೀಯ ಅಸೂಯೆ. ಅವ್ರ ಕೈಲಿ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ನಮ್ಮ ಸ್ಟೈಲ್ ಆಫ್ ಫಂಕ್ಷನಿಂಗ್ನ ಅವ್ರ ಕೈಲಿ, ನಮ್ಮ ಟ್ರಾನ್ಸ್ಪರೆನ್ಸಿನ ನೋಡಿಕೊಂಡು ಅವ್ರ ಕೈಲಿ ಡೈಜೆಸ್ಟ್ ಮಾಡ್ಕೊಳ್ಳೋ ಆಗ್ತಾಯಿಲ್ಲ.